ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತು ಸಿದ್ಧಂತು ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಸ್ಯಾಸಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥರೂಪಕ ಗದ್ಯರೂಪಕವಾಗಿದೆ. 81ನೇ ಗದ್ಯ. ಪುರಾಣ ಪುರುಷೋತ್ತಮ. ಪ್ರಸ್ತುತ ಬ್ರಹ್ಮಪುರಾಣದ ವಾಕ್ಯವನ್ನು ಚಿಂತಿಸುತ್ತಿದ್ದೆವು. ಯಥೈವ ಪುರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ ತಥೈವ ಮೇ ಮನೋ ನಿತ್ಯಂ ಭೂಯಾತ್ ವಿಷ್ಣುಪರಾಯಣಂ ಎಂಬತಕ್ಕಂಥದ್ದು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರಕ್ಕೆ ಉದಾಹರಣೆ ಮಾಡಿ ತೋರಿಸಿದ್ದು. ಬ್ರಹ್ಮಸೂತ್ರ ಭಾಷ್ಯ ಅನ್ನತಕ್ಕಂಥದ್ದು ಶ್ರೀಮದಾನಂದ ರಚಿಸಿರುವುದು ಶ್ರೀ ಬ್ರಹ್ಮಸೂತ್ರ ಶ್ರೀ ವೇದವ್ಯಾಸ ಪ್ರಣೀತವಾದ ಸೂತ್ರಗಳಿಗೆ ಮೊದಲನೇ ಪಾದ, ಅದರಲ್ಲಿ 2ನೇ ಪಾದ ಅನ್ಯತ್ರ ಪ್ರಸಿದ್ಧ ಲಿಂಗಪಾದ ಎಂದು ಹೆಸರು. ನಾವು ಭಗವಂತನನ್ನು ಎಲ್ಲ ಶಬ್ದಗಳ ಮೂಲಕ ಭಗವಂತನ ತಿಳಿಯುವ ಪ್ರಯತ್ನಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳ ರಚನೆಯಾಗಿದೆ. ಈ ಶಬ್ದಗಳಲ್ಲಿ ಕೆಲವು ನಾಮಾತ್ಮಕ, ಕೆಲವು ಲಿಂಗಾತ್ಮಕವಾಗಿರುತ್ತದೆ. ಒಂದು ಹೆಸರನ್ನು ಸೂಚಿಸುವುದು, ಇನ್ನೊಂದು ಗುಣವನ್ನು ಸೂಚಿಸುವುದು ಎಂದು ತಾತ್ಪರ್ಯವಾಗಿ ನಾವು ತಿಳಿಯಬಹುದು. ಲಿಂಗಪಾದದಲ್ಲಿ ಭಗವಂತನ ತತ್ವವನ್ನು ತಿಳಿಸತಕ್ಕಂಥ ಶಬ್ದಗಳ ವ್ಯಾಪ್ತಿ ಧರ್ಮದ್ವಾರ ಧರ್ಮಬೋಧಕವಾಗಿರುತ್ತದೆ. ಆ ಧರ್ಮವನ್ನು ನಮಗೆ ಕಾಣಿಸ್ತಾ ಇರುತ್ತದೆ, ಆದರೆ ಆ ಮೂಲಕವಾಗಿ ನಾವು ಧರ್ಮಿಯನ್ನು ತಿಳಿಯಬೇಕು. ಯಾವ ರೀತಿ ತಿಳಿಯಬೇಕು ಅಂದರೆ ವಿಷ್ಣುವಿನಲ್ಲಿ ಮುಖ್ಯ ವೃತ್ತಿಯಿಂದ ತಿಳಿಯಬೇಕು. ಅಂದರೆ ಮಹಾಯೋಗ ಮತ್ತು ವಿದ್ವದ್ರೂಢಿಗಳಿಂದ ವಿಷ್ಣು ಪರತ್ವದಿಂದ ತಿಳಿಯಬೇಕು ಎಂಬ ಸೂತ್ರಕಾರರು ಈ 2ನೇ ಪಾದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾದ ಸೂತ್ರ 26ನೇ ಸೂತ್ರ. ಓಂ ಶಬ್ದಾದಿಭ್ಯೋ ಅಂತಃ ಪ್ರತಿಷ್ಠಾನಾನ್ಯೇತಿ ಚೇನ್ನ ತಥಾದೃಷ್ಟ ಉಪದೇಶಾತ್ ಸಂಭವಾತ್ ಪುರುಷವಿದಮಪಿ ಚೈನಂ ಅಧೀಯತೆ ಓಂ ಎಂಬತಕ್ಕಂಥದ್ದು. ನಾವು ಹಿಂದಿನ ಉಪನ್ಯಾಸ ಚಿಂತಿಸಿದಂತೆ ನಮ್ಮ ಮನಸ್ಸು ಎಂಬತಕ್ಕಂಥದ್ದು ಒಂದು ತತ್ವ. ಈ ತತ್ವಕ್ಕೆ ನಮಗೆ ಕವಾಟ ಅಂದರೆ ಆಚ್ಛಾದನವಾದಂತೆ ಇದೆ. ಈ ಮನಸ್ಸು ಎಂಬತಕ್ಕಂಥದ್ದು ಒಂದು ಭಾಗದಿಂದ ಬ್ರಹ್ಮಾಂಡವನ್ನು, ಮತ್ತೊಂದು ಭಾಗದಿಂದ ಪಿಂಡಾಂಡವನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದೆವು. ಬ್ರಹ್ಮಾಂಡವನ್ನು ಸಮೀಪಿಸುವ ಭಾಗ ಜೀವಾಚ್ಛಾದಿಕ ಎಂದು, ಭಗವಂತನನ್ನು ಸಮೀಪಿಸುವುದು ಪರಮಾಚ್ಛಾದಿಕ ಎಂದು ನಾವು ತಿಳಿಯಬಹುದು. ನಾವು ಸಾಧಾರಣವಾಗಿ ಒಂದು ಪರದೆ ಆವರಣವನ್ನು ನೋಡಿದಾಗ ಅದಕ್ಕೆ 2 ಮುಖಗಳಿರುತ್ತದೆ. ಒಂದು ಪೂರ್ವ ಮುಖ, ಇನ್ನೊಂದು ಉತ್ತರ ಮುಖ ಎಂದು ನಾವು ತಿಳಿದುಕೊಂಡಾಗ ಪ್ರತಿಯೊಂದು ಮುಖಕ್ಕೂ ಒಂದು ದಿಕ್ಕಿಲಿರುವುದರಿಂದ ಪೂರ್ವ ದಿಕ್ಕಿನ ಅಂಶವೇ ಬೇರೆ, ಪಶ್ಚಿಮ ದಿಕ್ಕಿನ ಅಂಶವೇ ಬೇರೆ. ಆ ರೀತಿಯಲ್ಲಿ ನಾವು ಚಿಂತನೆ ಮಾಡಿದಾಗ ಜೀವಾಚ್ಛಾದಿಕ ಎಂಬುದು ಪಶ್ಚಿಮ ಅಭಿಮುಖವಾಗಿ ಇರುತ್ತದೆ, ಪೂರ್ವ ಅಭಿಮುಖವಾಗಿರತಕ್ಕಂಥದ್ದು ಪರಮಾಚ್ಛಾದಿಕ ಎಂಬುದಾಗಿ ನಾವು ನಮ್ಮ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ತಿಳಿಯಬಹುದು. ಸಾಧಕ ಜೀವ ಬ್ರಹ್ಮಾಂಡದ ಸಮಸ್ತವೂ ಅಸಾರ, ಅನಿತ್ಯ ಎಂಬ ಪ್ರಜ್ಞೆಯಿಂದ ತಮ್ಮ ಮನಸ್ಸನ್ನು
ಅದರಲ್ಲಿ ಇಚ್ಛೆಯನ್ನು ಹಿಂತೆಗೆದುಕೊಳ್ಳುವುದೇ ಜೀವಾಚ್ಛಾದಿಕವನ್ನು ತೆಗೆದುಕೊಂಡಂತೆ ಎಂದು ನಾವು ತಿಳಿದರೆ, ಪರಮಾಚ್ಛಾದಿಕ ಅಂದರೆ ನಿತ್ಯವಾದುದು. ಜೀವಾಚ್ಛಾದಿಕ ಅದು ಅನಿತ್ಯವಾದುದು, ಅದರಿಂದ ನಾಶವಾಗುತ್ತದೆ ಅಂತ ಹೇಳಬೇಕು. ಪ್ರಾಕೃತವಾದದ್ದು. ಭಗವಂತನದು ಯಾವುದೂ ಪ್ರಾಕೃತವಲ್ಲ, ಅಪ್ರಾಕೃತವಾದದ್ದು. ಅದನ್ನು ಪರಮಾಚ್ಛಾದಿಕ ಎಂದು ಹೆಸರು. ಪರಮ ಆಚ್ಛಾದಿಕ ಅಂದರೆ ರಮ ಮತ್ತು ಪರಮಾತ್ಮ, ರಮಾನಾರಾಯಣರ ಆಚ್ಛಾದಿಕ ಎಂದು ಹೆಸರು. ಭಗವಂತನ ಇಚ್ಛಾ ಮತ್ತು ರಮೆಯ ಇಚ್ಛಾ ಇದೆರಡನ್ನೂ ಕೂಡಿಸಿದಾಗ ಪರಮಾಚ್ಛಾದಿಕ ಎನಿಸುತ್ತದೆ. ರಮೆ ಎಂಬತಕ್ಕಂಥವಳು ಅಪ್ರಾಕೃತಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಯಾಗಿರುವುದರಿಂದ ಪರಮ ಎಂದು. ಲಕ್ಷ್ಮೀದೇವಿಗೆ ಹೇಗೆ ನಿತ್ಯಳೋ ಹಾಗೆ ಅಭಿಮಾನ್ಯವಾದ ಪ್ರಾಕೃತಕ್ಕೂ ನಿತ್ಯವಾದುದರಿಂದ ಪರಮಾಚ್ಛಾದಿಕ ಎಂಬುದು ನಿತ್ಯವಾಗಿರುವುದರಿಂದ, ಇದು ಇಚ್ಛಾರೂಪಕವಾಗಿರುವುದರಿಂದ ಇದು ಸರಿಯುತ್ತದೆ, ನಾಶವಾಗುವುದಿಲ್ಲ, ಒತ್ತಟ್ಟಿಗೆ ಸರಿಯುತ್ತದೆ ಎಂದು ಶಾಸ್ತ್ರದಲ್ಲಿ ತಿಳಿಸುತ್ತಾರೆ. ನಾವು ಒಂದೇ ಆವರಣವನ್ನು ಅಂದರೆ ಕರ್ಟನ್ ಒಂದು ತೆಗೆದಾಗ ನಾವು ಪೂರ್ವ ಮತ್ತು ಪಶ್ಚಿಮಕ್ಕೆ ಸಮಾಗಮವಾಗುವಂತೆ ನೋಡುತ್ತೇವೆ. ಆದರೆ ಸಮಾಗಮವಾದಾಗ ಎರಡು ಮುಖಗಳಿದೆ, ಒಂದು ಪೂರ್ವಾಭಿಮುಖ ಇನ್ನೊಂದು ಪಶ್ಚಿಮಾಭಿಮುಖ. ಇದೇ ಪ್ರತ್ಯೇಕವಾದ ವಸ್ತು ಎಂದು ನಾವು ತಿಳಿಯಬೇಕು. ಒಂದು ಜೀವಾಚ್ಛಾದಿಕವಾದ, ಇನ್ನೊಂದು ಪರಮಾಚ್ಛಾದಿಕವಾದದ್ದು. ಜೀವಾಚ್ಛಾದಿಕ ಅನ್ನೋದು ಜೀವನ ಸಾಧನೆಯಿಂದ ಪ್ರಯತ್ನದಿಂದ ತಿಳಿದುಕೊಂಡಾಗ ನಾಶವಾಗುತ್ತದೆ. ಏಕೆಂದರೆ ಅದು ಹುಟ್ಟಿದ್ದು ಅನಾದಿಯಾದ್ದರಿಂದ, ಅನಾದಿಯಾದರೂ ಸಹ ಅದಕ್ಕೆ ನಾಶ ಉಂಟು. ಭಗವಂತನದು ಹುಟ್ಟಿದ್ದಲ್ಲ, ನಿತ್ಯವಾದದ್ದು. ಆದ್ದರಿಂದ ಅದು ನಿತ್ಯವಾಗಿಯೇ ಇರತಕ್ಕಂಥದ್ದರಿಂದ ಅದು ಸರಿಯುತ್ತದೆ, ಪಕ್ಕಕ್ಕೆ ಸರಿಯುತ್ತದೆ, ಅದಕ್ಕೆ ನಾಶವಿಲ್ಲ. ಪರಮಾಚ್ಛಾದಿಕ ಎಂಬುದು ಲಕ್ಷ್ಮೀನಾರಾಯಣ ಇಚ್ಛಾರೂಪ, ಅವರ ಇಚ್ಛೆ, ಅವರ ಅನಿಸಿಕೆಯೇ ಆಗಿದೆ. ಇವರನ್ನು ಅನುಗ್ರಹಿಸಬೇಕು ಎಂಬುದೇ ಪರಮಾಚ್ಛಾದಿಕ. ಇದನ್ನು ಶಾಸ್ತ್ರದಲ್ಲಿ ಜೀವಾಚ್ಛಾದಿಕವನ್ನು ತೆಗೆದಾಗ ಆತ್ಮ ಸಾಕ್ಷಾತ್ಕಾರ ರೂಪವಾಗಿಯೂ, ಪರಮಾಚ್ಛಾದಿಕ ಸರಿದಾಗ ಭಗವತ್ ಸಾಕ್ಷಾತ್ಕಾರ ರೂಪವಾಗಿಯೂ ನಾವು ತಿಳಿಯಬಹುದಾಗಿದೆ. ಇದನ್ನು ಬ್ರಹ್ಮಪುರಾಣ ತಥೇವ ಮೇ ಮನೋ ನಿತ್ಯಂ ಭೂಯಾದ್ ವಿಷ್ಣುಪರಾಯಣಂ, ಒಂದು ವಿಷ್ಣುಪರಾಯಣಂ ಪೌರುಷ ಸೂಕ್ತ ಇದ್ದಂತೆ ಮನುಷ್ಯ ಸಾಧಕ ಜೀವನ ಮನಸ್ಸು ಅಂದರೆ ಅಪ್ರಾಕೃತವಾದ ಮನಸ್ಸು ಅಂದರೆ ಸ್ವರೂಪದ ಮನಸ್ಸು ನಿತ್ಯವಾಗಿ ಭೂಯಾದ್ ವಿಷ್ಣುಪರಾಯಣಂ. ಮನಸ್ಸಿನಲ್ಲಿ ಎರಡು ರೂಪ, ಎರಡು ವಿಧವಾದ ಮನಸ್ಸಿದೆ. ಒಂದು ನಿತ್ಯ ಮನಸ್ಸು, ಇನ್ನೊಂದು ಅನಿತ್ಯ ಮನಸ್ಸು. ಅನಿತ್ಯ ಮನಸ್ಸು ಎಂಬತಕ್ಕಂತಹದಕ್ಕೆ ನಾಶವಿದೆ, ಅದೇ ಜೀವಾಚ್ಛಾದಿಕ. ನಿತ್ಯ ಮನಸ್ಸು ಎಂಬತಕ್ಕಂಥದ್ದು ಸ್ವರೂಪಭೂತವಾದದ್ದು, ಅದು ಭಗವಂತನ ಇಚ್ಛಾರೂಪಕವಾಗಿರತಕ್ಕಂಥದ್ದು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ರೂಪೇವಚ ಎಂಬತಕ್ಕಂಥದ್ರಲ್ಲಿ ಪರಮಾಚ್ಛಾದಿಕ ರೂಪವಾದದ್ದು ಭಗವಂತನ ಸ್ವರೂಪ ಎಂದು ನಾವು ತಿಳಿಯಬಹುದು. ಭಗವಂತನ ಸ್ವರೂಪಕ್ಕೂ ಭಗವಂತನ ಇಚ್ಛೆಗೂ ಮತ್ತು ಜೀವನ ಸ್ವರೂಪಕ್ಕೂ ಅತ್ಯಂತ ಭಿನ್ನವಾಗಿದೆ. ಅವನ ಅಧೀನದಲ್ಲಿದೆ ಅಂತ ಹೇಳಿದಾಗ ಭಿನ್ನ ಎಂಬುದು ಅಲ್ಲಿ ಸಿದ್ಧವಾಗುತ್ತದೆ. ಇದನ್ನು ಧರ್ಮದ ಮೂಲಕ ಧರ್ಮಿಯನ್ನು ನಾವು ತಿಳಿಯತಕ್ಕಂಥ ಬಗೆಯಾಗಿದೆ. ಇದಕ್ಕೆ ಲಿಂಗಪಾದ ಎಂದು ಹೆಸರು. ಪ್ರಸ್ತುತ 26ನೇ ಸೂತ್ರವನ್ನು ಹೇಗೆ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯದಲ್ಲಿ ವಿವರಿಸಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಈ ತತ್ವದ ಹಿನ್ನೆಲೆಯಲ್ಲಿ ಶಬ್ದಾದಿಭ್ಯ ಅಯಂ ಅಗ್ನಿ ವೈಶ್ವಾನರಃ ಇದು ಮೊದಲಾದಗಳು ಅಜ್ಞಾತ ಶ್ರುತಿಯಿಂದ, ಹೃದಯಂ ಗಾರ್ಯಪತ್ಯ ಇತ್ಯಾದಿಗಳಿಂದ, ಹೋಮಾದ್ಯಾಧಾರತ್ವ ಗಾರ್ಯಪತ್ಯಾದಿ ಲಿಂಗಾದಿಗಳಿಂದ, ಅಂತಹ ಪ್ರತಿಷ್ಠಾನಂದೆಯೋ ಅಯಂ ಅಂತಹ ಪುರುಷೇ ಏನ ಇದಂ ಅನ್ನಂ ಪಚ್ಯತೆ ಎಂಬ ವಾಚಕವಾಗಿ ಒಳಗೆ ಇದ್ದ ಪ್ರಯುಕ್ತ ವೈಶ್ವಾನರು ವಿಷ್ಣುವೇ ಎಂಬ ನಿಶ್ಚಯ ಕೊಡುವುದಿಲ್ಲ. ಏಕೆಂದರೆ ಹೇಳಕೂಡದು, ಏಕೆಂದರೆ ಅನ್ಯ ಶ್ರುತಿಲಿಂಗಗಳು
ವಿಷ್ಣುವಿನಲ್ಲಿ ಸಾವಕಾಶವಾದ್ದರಿಂದ ಆತ್ಮಶಬ್ದಗಳಿಂದ ವಿಷ್ಣುವೆಂದೇ ನಿಶ್ಚಯಾಗುವುದು. ಅಗ್ನಿ ಶ್ರುತಿ ಲಿಂಗಗಳಿಗೆ ಸಾವಕಾಶಯುತ ಹೇಗೆ ಎಂದರೆ ತಥಾ ವಿಷ್ಣುಪದೇಶಾತ್ ಅಜ್ಞಾದಿ ನಾಮಲಿಂಗ ಕರ್ಮಗಳಿದೆ ಎಂದು ವಿಷ್ಣುವಿನ ಉಪಾಸನೆ ಉಪದೇಶ. ಆದ್ದರಿಂದ ಆತ್ಮಶಬ್ದಾದಿಗಳಿಗೆ ಅನ್ಯಥ ಅವಕಾಶವಿಲ್ಲ. ಆತ್ಮತ್ವಾದಿಗಳು ಇತರತ್ರ ಕೊಡುವುದಿಲ್ಲ. ಅಥವಾ ಕೋನ ಆತ್ಮ ಕಿಂ ಬ್ರಹ್ಮ ಎಂದು ಉಪಕ್ರಮದಲ್ಲಿ ಹೇಳಲ್ಪಟ್ಟ ಆತ್ಮತ್ವಾದಿಗಳು ಕೂಡಲಾದು ಕೇವಲ ಆತ್ಮಶಬ್ದ ಸ್ಮೃತಿ ಸಮಾಖ್ಯಾನದಿಂದ ವೈಶ್ವಾನರ ವಿಷ್ಣುವೇ ಎಂದು ನಿಶ್ಚಯವಾಗುವುದಿಲ್ಲ. ಕೋ ನ ಆತ್ಮ ಕಿಂ ಬ್ರಹ್ಮ ಎಂದು ವಿಚಾರಪೂರ್ವಕವಾಗಿ ಇದು ಅಬಾಧ್ಯತವಾಗಿದೆ. ಉಪಕ್ರಮದಲ್ಲಿ ಆತ್ಮತ್ವ ಬ್ರಹ್ಮತ್ವ ಇದ್ದರು. ಇದಕ್ಕೆ ವಿಷ್ಣು ಪರತ್ವ ಹೇಗೆ ಎನ್ನುಕೊಡುವುದು. ಆತ್ಮತ್ವ ಬ್ರಹ್ಮತ್ವಗಳು ಅಜ್ಞಾದಿಗಳಲ್ಲಿ ಕೂಡಲಾರದು. ಕೇವಲ ಸ್ಮೃತಿ ಸಮಾಖ್ಯ ಪ್ರಕರಣ ಬಲದಿಂದ ವೈಶ್ವಾನರು ವಿಷ್ಣುವೇ ಎಂಬ ನಿಶ್ಚಯವಾಗುವುದಲ್ಲ. ಪುರುಷ ಸೂಕ್ತದಲ್ಲಿ ಪುರುಷನಾಮಕ ಪರಮಾತ್ಮ ಯಾವ ಪ್ರಕಾರ ಇದ್ದಾನೆ ಅಂತ ಹೇಳಿದೆಯೋ ಅದೇ ಪ್ರಕಾರ ಇರತಕ್ಕಂಥನಾಗಿದ್ದಾನೆ. ಏನಂ ಈ ವೈಶ್ವಾನರ ಮೂರ್ದೈವ ಸೂತೇಜಃ ಇತ್ಯಾದಿಗಳಿಂದ ಅದಿತೇಯ ಚಂದೋಗದರು ಅಧ್ಯಯನ ಮಾಡುತ್ತಾರೆ. ಆದ ಕಾರಣ ಪುರುಷ ಸೂಕ್ತ ಸಮಾಖ್ಯೆಯಿಂದ ಛ ಶಬ್ದದಿಂದ ಈ ಪುರುಷ ಸೂಕ್ತಕ್ಕೆ ವಿಷ್ಣು ಪರತ್ವ ಭೂಪ್ರಮಾಣ ಸಿದ್ಧವೆಂದು ದ್ಯೋತಕವಾಗುತ್ತದೆ. ಯಥೈವ ಪುರುಷ ಸೂಕ್ತೋಕ್ತಂ ವಿಷ್ಣು ಪರಾಯಣಂ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ತಿಳಿತಕ್ಕಂಥ ವಿಷಯ ಏನು? ಧರ್ಮದ್ವಾರ ಧರ್ಮೀನು ತಿಳಿಯುತ್ತಿದ್ದೇವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ. ಧರ್ಮ ಇದು ಒಂದು ತತ್ವ. ಆದ್ದರಿಂದ ಇದು ಧರ್ಮ, ಮನಸ್ಸಿನ ಧರ್ಮವಿದೆ. ಆ ಧರ್ಮದ ದ್ವಾರ ಧರ್ಮಿ ಎನ್ನುವುದ ಚೇತನವನ್ನು ತಿಳಿಯುವುದೇ ಇಲ್ಲಿಯ ಸಾಧನ ಕ್ರಮವಾಗಿದೆ. ಅದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ. ಇದನ್ನು ಈ ಸೂತ್ರದಿಂದ ಶ್ರೀಮದಾನಂದ ನಮಗೆ ವಿಶೇಷವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಯಂ ಅಗ್ನಿ ವೈಶ್ವಾನರ ವೈಶ್ವಾನಮೃತ ಆಜಾತಮಗ್ನಿ ಎಂಬ ಋಗ್ವೇದ ವಾಕ್ಯ. ಇತ್ಯಾದಿ ಶಬ್ದ ವೈಶ್ವಾನರೇ ತದ್ದುತಂ ಎಂಬ ಚಾಂದೋಗ್ಯ ವಾಕ್ಯ. ಹೃದಯಂ ಗಾರ್ಹಪಚ್ಯಂ ಮನೋ ಆಹಾರ್ಯ ಪಚನಂ ಅಸ್ವಮಃ ಅವನೀಯ ಎಂಬುದು ಚಾಂದೋಗ್ಯ ಶ್ರುತಿ. ಇತ್ಯಾದಿ ಅಗ್ನಿಲಿಂಗಂ ಆದಿಶಬ್ದೋಕ್ತಂ ಯೇನ ಇದಂ ಅನ್ನಂ ಪಚ್ಯತೆ ಬೃಹದಾರಣ್ಯಕ ತದವ್ಯಕ್ತಂ ಪ್ರಥಮಾಗಚ್ಚತೆ ಜ್ಯೋಮಿಯಂ ಎಂಬತಕ್ಕಂತಹ ಚಾಂದೋಗ್ಯದ ವಾಕ್ಯ. ಇತ್ಯಾದಿನ ಪಾಚಕತ್ವೇ ನಾಂತ ಪ್ರತಿಷ್ಠಾರಂ ಪ್ರತೀಯತೆ ತಸ್ಮಾತ್ ನ ವಿಷ್ಣು ಇದು ಚೇತ್. ಇದೆಲ್ಲವೂ ವಿಷ್ಣುವಿನ ಬೇರೆ ಬೇರೆ ಶಬ್ದವನ್ನು ಹೇಳುತ್ತಾ ಇದ್ದಾರೆ, ಭಗವಂತ ಅಲ್ಲ ಎಂಬತಕ್ಕಂಥ ಸಂಶಯ ಬಂದರೆ ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಸೂತ್ರದಿಂದ ಶ್ರೀಮದಾನಂದ ತೀರ್ಥರು ವೇದವ್ಯಾಸರು ತಿಳಿಸುವಂಥ ಸೂತ್ರದಿಂದ ನಮಗೆ ಪರಿಹಾರ ಸೂತ್ರ ಅಂತ ಹೇಳ್ತಾ ಇದ್ದಾರೆ. ಆತ ಹೇಮಮಾತ್ಮನಂ ಅನೋರಣೀಯಂ ಪರತಃ ಪರಂ ವಿಶ್ವಂ ಹರಿಮುಪಾಸೀತ ಇತಿ ಸರ್ವನಾಮ ಸರ್ವಕರ್ಮ ಸರ್ವಲಿಂಗಂ ಸರ್ವಗುಣ ಸರ್ವಕಾಮ ಸರ್ವಧರ್ಮ ಸರ್ವರೂಪ ಇತಿ. ವೈಶ್ವಾನರ ಮಧ್ಯೆ ಯಾವುದೇ ಶಬ್ದ ಹೇಳಿದ್ರು ಅದು ಭಗವಂತನನ್ನೇ ಹೇಳ್ತಾ ಇದೆ ಎಂಬತಕ್ಕಂಥದ್ದಾಗಿ ಶ್ರುತಿ ಪ್ರಮಾಣವನ್ನು ಲಿಂಗ ಪ್ರಮಾಣವನ್ನು ಸೂಚಿಸ್ತಾ ಇದ್ದಾರೆ. ಹೀಗೆ ತಿಳಿಯೋದ್ರಿಂದ ಏನಾಗುತ್ತೆ ಅಂದರೆ ಸಾ ಏತದ್ ಏವ ಆತ್ಮಾನಂ ವಿಶ್ವಂ ಹರಿಮಾರಾಧಂ ಉಪಾಸ್ತೆ ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ದೇವೇಷು ಸರ್ವೇಷು ವೇದೇಷು ಕಾಮಾಚಾರೋ ಭವತಿ ಇತಿ ತತ್ತನ್ನಾಮಲಿಂಗಾದೀನಂ ತಸ್ಯೇವ ದೃಶುಪದೇಶಾತ್ಮೋಪನಿಷದಿ. ಎಲ್ಲ ಶಬ್ದಗಳು ಭಗವಂತ ಪರವಾಗಿದೆ. ಭಗವಂತನೇ ತಿಳಿದಾಗ ಮಾತ್ರ ಹರಿಯ ಸಂತುಷ್ಟನಾಗುತ್ತಾನೆ ಎಂಬ ತಾತ್ಪರ್ಯ. ಹರಿಮೇವ ಉಪಾಸ್ತೆ ಎನ್ನುವ ಉದಾಹರಣೆಯಿಂದ ವಿಷ್ಣುವಿಗೇನೆ ಮುಖ್ಯವಾಗಿ ಅಜ್ಞಾದಿ ನಾಮಗಳಿರುವುದು. ಆದ್ದರಿಂದ ವೈಶ್ವಾನ ಶಬ್ದವು ಭಗವಂತನೇ ತಿಳಿಯಬೇಕು.
ಹೀಗೆ ಅನ್ಯ ಶ್ರುತಿಗಳಿಂದ ವಿಷ್ಣುವಿನ ಸಾವಕಾಶವಾಗಿದೆ ಎಂದು ಉಪಪಾದಿಸುವುದಕ್ಕಾಗಿ ತಥಾ ಎಂಬ ಅಂಶವನ್ನು ವ್ಯಾಖ್ಯಾನ ಮಾಡಿ ಆತ್ಮಶಬ್ದಾದಿಗಳು ಅನ್ಯತ್ರ ನಿರ್ವಕಾಶವಾಗಿದೆ ಎನ್ನುವುದಕ್ಕಾಗಿ ಅಸಂಭವಾತ್ ಎನ್ನುವ ಅಂಶವನ್ನು ಪ್ರಮಾಣವನ್ನು ಉದಾಹರಿಸುತ್ತಾ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅನಾತ್ವಾತ್ ಅನಾತ್ಮಾನಂ ಊನತ್ವಾತ್ ಗುಣರಾಶಿತಃ ಅಬ್ರಹ್ಮಣ ಪರೇ ಸರ್ವೇ ಬ್ರಹ್ಮಾತ್ಮ ವಿಷ್ಣುದೇವ ಹಿ ಇತ್ಯಾದಿನ ಕೋನು ಆತ್ಮ ಕಿಂ ಬ್ರಹ್ಮ ಚಾಂದೋಗ್ಯ ಉಪನಿಷತ್ತಿನ ವಾಕ್ಯ. ಇಚ್ಚಾರಂಭಾಚ್ಛೇನೈ ಅನ್ಯೇಷಾಂ ಸಂಭವಾತ್ ಅಸಂಭವಾದ್ ವಿಷ್ಣುರೇವ ವೈಶ್ವಾನರಃ. ಬೇರೆಯವರು ಸಂಭವವೇ ಇರುವುದಿಲ್ಲ, ವಿಷ್ಣು ಮಾತ್ರ ತಿಳಿಯಬೇಕು ಎಂಬುದನ್ನು ಪುನರುಚ್ಚರಿಸಿ ಮತ್ತು ಶ್ರುತಿ ಸಮಾಖ್ಯಾನಂದ ವೈಶ್ವನಿಗೆ ವಿಷ್ಣುತ್ವ ಉಪಪಾದಿಸುವುದವಾಗಿ ಪುರುಷ ಸೂಕ್ತವನ್ನು ತಿಳಿಸ್ತಾ ಇದ್ದಾರೆ. ಚಂದ್ರಮ ಮನಸ್ಸೋ ಔತಚಕ್ಷೋಸು ಜಾಯತಃ ತೈತಿರಿ ಉಪನಿಷತ್ತಲ್ಲಿದೆ. ಇಚ್ಛಾದಿನ ಯಾ ಪುರುಷಾಖ್ಯ ವಿಷ್ಣು ಅಭೀತಃ ತದ್ವಿಧಮೇವ ಅತ್ರ ಮೂರ್ಧೈವ ಸೂತೆ ಚಕ್ಷುಃ ವಿಶ್ವರೂಪಃ ಪ್ರಾಣಃ ಪೃಥಗ್ವರ್ತಃ ಎಂಬ ಚಾಂದೋಗ್ಯೋಪನಿಷತ್ತಂ. ಇಚ್ಛಾದಿನ ಏನಂ ವೈಶ್ವಾನಮದೀಯತೆ. ವೈಶ್ವಾನ ಶಬ್ದ ಇರತಕ್ಕಂಥದ್ದು ಅದು ಭಗವಂತನ ಪರವಾಗಿದೆ. ಛ ಶಬ್ದೇನ ಸಕಲ ವೇದ ತಂತ್ರ ಪುರಾಣಾದೀಶು ವಿಷ್ಣು ಪರತ್ವಂ ಪುರುಷ ಸೂಕ್ತ ದರ್ಶಯತಿ. ಯಾವುದೇ ಪುರಾಣದ ವಾಕ್ಯವಾಗಿರಲಿ ವೇದದ ವಾಕ್ಯವಾಗಿರಲಿ ಎಲ್ಲವೂ ವಿಷ್ಣು ಪರತ್ವವಾಗಿ ತಿಳಿಯಬೇಕು ಎಂಬುದರ ಪುರುಷ ಸೂಕ್ತದ ಅಭಿಪ್ರಾಯವಾಗಿದೆ. ಇಲ್ಲಿ ಬ್ರಹ್ಮಪುರಾಣದ ವಾಕ್ಯವನ್ನು ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣು ಪರಾಯಣಂ ತಥೈವ ಮೇ ಮನೋ ನಿತ್ಯಂ ಭೂಯಾದ್ ವಿಷ್ಣು ಪರಾಯಣಂ ಎಂಬ ವಾಕ್ಯವನ್ನು ಜೋಡಿಸಿದ್ದಾರೆ. ತಥಾ ಬ್ರಾಹ್ಮಿ ಎಂದು ಸೂತ್ರದಲ್ಲಿ ಪುರುಷ ಸೂಕ್ತಕ್ಕೆ ವಿಷ್ಣು ಪರತ್ವ ಸಿದ್ಧವಾಗಿದೆ ಎಂದು ಹೇಗೆ ಹೇಳಲ್ಪಟ್ಟಿದೆಯೋ ಹಾಗೆಯೇ ಬ್ರಹ್ಮಪುರಾಣದಲ್ಲಿಯೂ ಹೇಳಲ್ಪಟ್ಟಿದೆ. ಹೇಗೆ ಪುರುಷ ಸೂಕ್ತರಿಂದ ವಿಷ್ಣುವಿನಲ್ಲಿಯೇ ಮಹಾತಾತ್ವನ ಉಳ್ಳದ್ದು, ಹಾಗೆಯೇ ನನ್ನ ಮನಸ್ಸು ಯಾವಾಗಲೂ ವಿಷ್ಣುವಿನಲ್ಲಿ ತಾತ್ಪರ್ಯ ಉಳ್ಳದ್ದು ಆಗಲಿ ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಪೂರ್ವದಲ್ಲಿ ಸಿದ್ಧವಾದ ಅರ್ಥವೇ ದೃಷ್ಟಾಂತವಾಗುವುದರಿಂದ ಈ ಬ್ರಹ್ಮವಚನ ಬ್ರಹ್ಮಪುರಾಣದ ವಚನದಿಂದ ವಿವಕ್ಷಿತ ಅರ್ಥ ಚೆನ್ನಾಗಿ ತಿಳಿಯುತ್ತದೆ. ಇದರಿಂದ ಪ್ರತಿಜ್ಞಾತವಾದ ಶ್ರುತಿ ತೋರಿಸುವುದಕ್ಕೆ ಪ್ರಥಮದಲ್ಲಿ ಸ್ಥಾನವನ್ನು ಹೇಳ್ತಾ ಇದ್ದಾರೆ. ಚತುರ್ವಿಷಿಕಾಯಂ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸಪಾತ್ ಇತಿ ಏಷ ಏವ ಅಚಿಂತ್ಯಃ ಪರಮಃ ಹರೇರಾದಿಃ ಅನಾದಿಃ ಅನಂತಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಬಾಹು ಅನಂತಗುಣಃ ಅನಂತರೂಪ ಇತಿ. ಎಲ್ಲ ನಾಮಗಳು ಭಗವಂತನದೇ ಆಗಿದೆ ಎಂದು ತಿಳಿಯಬೇಕು ಎಂಬ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಇದರ ಅರ್ಥವನ್ನು ನಾವು ಮುಖ್ಯವಾಗಿ ಏನು ತಿಳಿಯಬೇಕು? ಪುರುಷ ಸೂಕ್ತದಲ್ಲಿ ಭಗವಂತನ ಹೇಗೆ ತಿಳಿಸಿದ್ದಾರೋ ಹಾಗೆ ಮನೋರೂಪದಿಂದ ತಥೈವ ಮೇ ಮನೋ ನಿತ್ಯಂ ಭೂಯಾತ್ ವಿಷ್ಣು ಪರಾಯಣಂ. ಪುರಾಣ ಪುರುಷೋತ್ತಮ ಎಂಬುದು ಯಾವ ಪುರುಷನನ್ನು ಹೇಳುತ್ತಾ ಇಲ್ಲ, ದೇವತೆಗಳನ್ನು ಹೇಳ್ತಾ ಇಲ್ಲ, ಭಗವಂತನನ್ನೇ ಹೇಳ್ತಾ ಇದೆ. ಯಾವ ಭಗವಂತ ಅಂದರೆ ನಮ್ಮ ಬಿಂಬರೂಪರನ್ನೇ ಹೇಳ್ತಾ ಇದೆ ಎಂದು ತಿಳಿಯಬೇಕು. ಅವನನ್ನು ಉಪಾಸನೆ ಮಾಡುವುದಕ್ಕಾಗಿ ದೇವತೆಗಳು ಸರ್ವದಲ್ಲೂ ಸರ್ವಗತವಾಗಿ ಉಪಾಸನೆ ಮಾಡುತ್ತಾರೆ. ಋಷಿಗಳು ಪ್ರತಿಗತವಾಗಿ ಉಪಾಸನೆ ಮಾಡುತ್ತಾರೆ. ಮನುಷ್ಯರು ಪ್ರತಿಮಾ ರೂಪದಲ್ಲಿ ಮಾಡುತ್ತಾರೆ. ಒಂದು ಕಾಯಿಕ ಮಾತ್ರವಾಗುತ್ತದೆ, ಇನ್ನೊಂದು ಕಾಯಿಕ ಮತ್ತು ವಾಚನಿಕವಾಗುತ್ತದೆ, ಮತ್ತೊಂದು ಕಾಯಿಕ ವಾಚನಿಕ ಮಾನಸಿಕ ರೂಪವಾಗುತ್ತದೆ ಎಂದು ತಿಳಿಯಬಹುದು. ಮನುಷ್ಯನ ಮನಸ್ಸು ಅಸ್ಥಿರವಾಗಿರುವುದರಿಂದ ಸರ್ವಗತತ್ವ ಉಪಾಸನೆ ಸಾಧ್ಯವಾಗುವುದಿಲ್ಲ ಮತ್ತು ವಾಚಕ ರೂಪ ಸಿದ್ಧಿಯು ಇರುವುದಿಲ್ಲ. ಆದ್ದರಿಂದ ವಾಕ್ತಪಸ್ಸು ಕಡಿಮೆಯಾಗಿರುವುದರಿಂದ ಕೇವಲ ಬೌದ್ಧಿಕವಾಗಿ ಬಾಹ್ಯದಲ್ಲಿ ವಿಗ್ರಹದಲ್ಲಿ ಪ್ರತಿಮಾದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಎಂದು ಹೇಳಿದ್ದಾರೆ. ಆದ್ದರಿಂದ ಪ್ರಥಮ ಪಾದ ಅಷ್ಟೇ ಹೊರತು ಅಲ್ಲೇ ನಿಲ್ಲುವಂಥದ್ದು ಅಲ್ಲ. ಪ್ರಮುಖವಾಗಿ ಬಾಹ್ಯದಲ್ಲಿ ಆರಾಧನೆ ಮಾಡಿದರೂ ಮಂತ್ರದ ಪೂರ್ವಕವಾಗಿ ಮಂತ್ರಶುದ್ಧಿಯಾಗಿ ವಾಕ್ಶುದ್ಧಿಯಾಗಿ ವಾಚನಿಕವಾಗಿಯೂ ಮಾಡಬಹುದು. ಮನಃಶುದ್ಧಿಯಾದಾಗ ಮನಸ್ಸಿನಿಂದಲೂ ಆರಾಧನೆ ಮಾಡಬಹುದು. ಆದರೆ ಯಥಾಯೋಗ್ಯವಾಗಿ ಮಾಡುತ್ತಾರೆ. ದೇವತೆಗಳು ಮಾತ್ರ
ಪೂರ್ಣ ಪ್ರಮಾಣದಲ್ಲಿ ಮಾಡಿದರೆ ಋಷಿಗಳು ವಾಚನಿಕವಾಗಿ ಹೆಚ್ಚು ಮಾಡುತ್ತಾರೆ. ಮನುಷ್ಯರು ಬಹಿರ್ರೂಪದಲ್ಲಿ ವಿಗ್ರಹ ರೂಪದಲ್ಲಿ ಒಂದು ಪ್ರತೀಕಾಲಂಬರಂತೆ ಆರಾಧನೆ ಮಾಡುತ್ತಾರೆ ಎಂಬುದೇ ನಾವು ತಾತ್ಪರ್ಯ. ಅಪ್ರತೀಕಾಲಂಬರು ಎಂಬತಕ್ಕಂಥದ್ದು ದೇವತೆಗಳಾದರೆ ಪ್ರತೀಕಾಲಂಬರು ಋಷಿಗಳು ಮತ್ತು ಮನುಷ್ಯರು ಎಂಬುದಾಗಿ ನಾವು ತಿಳಿಯಬಹುದು. ಇದು ಉಪಾಸನೆಯಲ್ಲಿ ತ್ರೈವಿಧ್ಯ ಇದೆ ಎಂಬುದೇ ಮುಖ್ಯ ತಾತ್ಪರ್ಯ. ಇದು ಪುರಾಣ ಪುರುಷೋತ್ತಮವನ್ನು ತಿಳಿಯುವ ಬಗೆಯನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಪುರಾಣ ಪುರುಷೋತ್ತಮ ಎಂದು ಕೂಡಲೇ ಆ ಶಬ್ದದಿಂದಲೇ ಭಗವಂತನ ಆರಾಧನೆ ಮಾಡುವುದು ಒಂದು ಉತ್ತಮ ಮಾರ್ಗ. ಆ ಪುರಾಣ ಪುರುಷೋತ್ತಮನೇ ಸರ್ವತ್ರ ಇರತಕ್ಕಂಥ ಭಗವಂತ ಎಂಬುದು, ಅವನೇ ನಮ್ಮ ಬಿಂಬರೂಪ ಎಂದು ತಿಳಿಯುವುದು ಅತಿ ಉತ್ತಮ ಮಾರ್ಗ. ಕ್ಷೇತ್ರಗಳಲ್ಲಿ ಅಭಿವ್ಯಕ್ತವಾಗಿರತಕ್ಕಂಥ ಭಗವಂತನನ್ನು ಚಿಂತನೆ ಮಾಡಿ ಉಪಾಸನೆ ಮಾಡಿ ಆ ಮೂರ್ತಿಯೇ ನನ್ನ ಬಿಂಬದಲ್ಲಿ ಇರತಕ್ಕಂಥವನು ಎಂದು ಉಪಾಸನೆ ಮಾಡತಕ್ಕಂಥದ್ದು ಮನುಷ್ಯರ ಯೋಗ್ಯ ಉಪಾಸನೆಯಾಗಿದೆ. ಒಟ್ಟಿನಲ್ಲಿ ಉಪಾಸನಾ ತ್ರೈವಿಧ್ಯವನ್ನು ಲಿಂಗ ರೂಪದಿಂದ ಧರ್ಮದಿಂದ ಧರ್ಮಿಯನ್ನು ತಿಳಿಯುವ ಪ್ರಕಾರವನ್ನು ದೃಷ್ಟವಾದ ಇಂದ್ರಿಯಗಳು ಬಾಹ್ಯೇಂದ್ರಿಯಗಳು, ಅದೃಷ್ಟವಾದ ಈ ಚಕ್ರಗಳು ಇಂದ್ರಿಯಗಳು ಅಂದರೆ ಯಾವ ಷಟ್ಚಕ್ರಗಳು ಮತ್ತು 7ನೇ ಚಕ್ರ ಸಹಸ್ರಾರದಿಂದ ಭಗವಂತನ ತಿಳಿಯುವ ಕ್ರಮವನ್ನು ಇಲ್ಲಿ ತಿಳಿಸಿದಂತೆ ಆಯಿತು. ಇದು ಉಪಾಸನೆಯ ಕ್ರಮ. ಒಂದು ಪ್ರತ್ಯಕ್ಷಕ್ಕೆ ಯೋಗ್ಯ, ಇನ್ನೊಂದು ಶಾಸ್ತ್ರ ಪ್ರತ್ಯಕ್ಷಕ್ಕೆ ಯೋಗ್ಯ. ಆದ್ದರಿಂದ ಇಲ್ಲಿ ವಿವೇಕವನ್ನು ಮಾಡಿಕೊಂಡು ಕಣ್ಣಿಗೆ ಕಾಣದೇ ಇದ್ದರೂ ಶಾಸ್ತ್ರದ ಕಣ್ಣಿಗೆ ಕಾಣುವಂಥದ್ರಲ್ಲಿ ವಿಶೇಷ ಚಿತ್ತವನ್ನು ಹರಿಸಿ ನಿಶ್ಚಿತ್ತ ಮಾಡಿಕೊಂಡು ಉಪಾಸನೆಯನ್ನು ಮಾಡಬೇಕು ಎಂಬುದೇ ಮುಖ್ಯ. ನಾವು ಹೊರಗಿನ ಚಕ್ರಗಳನ್ನು ನೋಡಿದಾಗ ಹೊರಗಿನ ಇಂದ್ರಿಯಗಳಲ್ಲಿ ನಾವು ಕಣ್ಣಿಗೆ ಸೂರ್ಯ ಚಂದ್ರ ಹೀಗೆ ನಾವು ತಿಳಿದಂತೆ ಒಳಗಿನ ಚಕ್ರಗಳಿಗೆ ಅಭಿಮಾನ ದೇವತೆಗಳನ್ನು ನಾವು ಚಿಂತನೆ ಮಾಡಬೇಕು. ಅವರ ಪ್ರಸಾದವನ್ನು ನಾವು ಗಳಿಸಿಕೊಂಡಾಗ ಮಾತ್ರ ನಾವು ಹೊರಗೆ ಇಂದ್ರಿಯವನ್ನು ನಾವು ತಿಳಿದುಕೊಂಡಂತೆ ಒಳಗಿನ ಷಟ್ಚಕ್ರಗಳನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಇದನ್ನು ವಿಶೇಷ ಉಪಾಸನೆ ಅಂತ ಹೆಸರು. ಅದು ಮುಂದಿನ ಉಪನ್ಯಾಸ ನಾವು ತಿಳಿಯಬಹುದಾಗಿದೆ. ಒಟ್ಟಿನಲ್ಲಿ ಆಸನಕ್ಕೆ ಅಭಿಮಾನಿಯಾದ ದೇವತೆ ಯಾರು, ಸ್ವಾಧಿಷ್ಠಾನಕ್ಕೆ ಯಾರು, ಅದರ ಬಣ್ಣ ಇವೆದು, ಅದರ ಕಾರ್ಯದ ಏನು, ಮಣಿಪುರದಲ್ಲಿ ಅದರ ದೇವತೆ ಯಾರು, ಅನಾಹುತ ಚಕ್ರಕ್ಕೆ ಅದರಂತೆ ವಿಶುದ್ಧ ಚಕ್ರ ಮತ್ತು ಆಜ್ಞಾ ಚಕ್ರ ಮತ್ತು ಸಹಸ್ರಾರ, ಈ ಎಲ್ಲದಕ್ಕೂ ನಾವು ಅಭಿಮಾನಿ ದೇವತೆಗಳನ್ನು, ವಾಯುದೇವರ ಅನುಗ್ರಹವನ್ನು, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನ ಅನುಗ್ರಹವನ್ನೇ ನಾವು ತಿಳಿಯಬೇಕಾಗಿದೆ. ಇಂತಹ ವಿಶೇಷಕಾರವಾಗಿ ಈ ಮನುಷ್ಯ ಶರೀರ ಬಂದಿದ್ದರಿಂದ ಮಾತ್ರ ಸಾಧ್ಯವಾಗುವ ಷಟ್ಚಕ್ರ ಉಪಾಸನೆ ಇದೆ, ಅಂತರುಪಾಸನೆ ಇದೆ, ಬಿಂಬೋಪಾಸನೆಗೆ ರಾಜಮಾರ್ಗ. ಇದನ್ನು ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸ ಎಂದು ತೋರಿಸಿದ್ದಾರೆ. ಇದನ್ನು ನಾವು ಹೆಚ್ಚಾಗಿ ನಾವು ಉಪಾಸನಾ ಅಂಗವಾಗಿ ಮಾಡಿಕೊಂಡಾಗ ಮಾತ್ರ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ಮಂತ್ರರೂಪವಾಗಿ ನಮಗೆ ಜನಿತವಾಗುತ್ತದೆ. ಅದೇ ಬಿಂಬನನ್ನು ಕಾಣುವ ರಾಜಮಾರ್ಗವಾಗುತ್ತದೆ, ಮುಖ್ಯ ಮಂತ್ರವಾಗುತ್ತದೆ ಎಂಬುದೇ ಪುರಂದರದಾಸರ ಆಶಯವಾಗಿ 81ನೇ ಗದ್ಯದಲ್ಲಿ ನಿರೂಪಿತವಾಗಿದೆ. ಇಂದ ಶ್ರೇಷ್ಠ ಅರ್ಥವನ್ನು ನಿರೂಪಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ, ಈ ಜ್ಞಾನ ಬಂದುದು ಸಾಧ್ಯವಾದದ್ದು ಈ ಶರೀರ ಕೊಟ್ಟಂಥ ತಂದೆ ತಾಯಿಗಳ ಉಪಕಾರದಿಂದ, ತಂದೆ ತಾಯಿಗಳಿಗೆ ಗುರು ಹಿರಿಯರ ಉಪಕಾರದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಉಪಕಾರದಿಂದ ಸಮಸ್ತರೂ ಈ ಜ್ಞಾನ ಸಂಪಾದನೆಗೆ ಅನುಕೂಲವಾಗಿದೆ. ವಾಯುದೇವರು ಭಗವಂತನ ಆಜ್ಞೆಯಂತೆ ಸಕಲ ಜೀವರಲ್ಲೂ ನಿಂತು ಭಗವದ್ ದರ್ಶನವನ್ನು ಮಾಡಿಸುವುದಕ್ಕೆ ಮಹೋಪಕಾರವನ್ನು ಮಾಡಿದ್ದಾರೆ ಗುರುರೂಪವಾಗಿ. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವರನ್ನು ವಿಶೇಷವಾಗಿ ಆರಾಧನೆ ಮಾಡುವುದೇ
ಪುರಾಣ ಪುರುಷೋತ್ತಮದ ಮುಖ್ಯ ಜಯ. ಆದ್ದರಿಂದ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ಪುರಾಣ ಪುರುಷೋತ್ತಮನ್ನು ಸ್ಮರಿಸೋಣ, ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.